ಪ್ರಿಯ ಸಹೋದರ ಸಹೋದರಿಯರೇ, ನಾವು ನೋಡ್ತಾ ಇರುವ ವಾಕ್ಯ ಯಾವುದೆಂದರೆ, ನನ್ನ ಒಳಗೆ ಇರುವ ಕ್ರಿಸ್ತನು ಈ ಲೋಕಕ್ಕೆ ಬೆಳಕಾಗಿದೆ, ಈ ಲೋಕಕ್ಕೆ ಉತ್ತರವಾಗಿದೆ, ಲೋಕಕ್ಕೆ ನಿರೀಕ್ಷೆಯಾಗಿದೆ. ಕೆಲವು ದಿನಗಳ ಹಿಂದೆ ನಾವು ಬೇರೆ ಕಡೆಗೆ ಸೇವೆಗೆ ಹೋದಾಗ ಅಲ್ಲಿ ಒಂದು ಕುಟುಂಬವನ್ನು ನಾವು ಪರಿಚಯ ಆಯಿತು. ನಮಗೆ ಪರಿಚಯದ ಕುಟುಂಬನೇ, ಆದರೆ ಅವರಿಗೆ ಅಲ್ಲಿರುವ ಮನೆಯ ಯಜಮಾನಗೆ ಚಿಕ್ಕವರು ಇರಬೇಕಾದ್ರೆ ಅವ್ರಿಗೆ ಪೋಲಿಯೋ ಆಗಿತ್ತು. ಅವ್ರಿಗೆ ಸರಿಯಾಗಿ ನಡಿಲಿಕ್ಕೆ ಬರಲ್ಲ, ಅವರೊಂದು ಕೋಲ್ ಇಟ್ಕೊಂಡೇ ನಡಿಬೇಕು. ಅವ್ರಿಗೆ ಎಲ್ಲಿಯಾದರೂ ಹೊರಗೆ ಸೈಟ್ ಸೀಯಿಂಗ್ಗೆ ಹೋಗ್ಬೇಕೆಂದರೆ ಭಾಳ ಬೇಸರ ಅವ್ರಿಗೆ. ಏಕೆಂದರೆ ಎಲ್ಲಿ ಹೋಗಬೇಕಾದ್ರೆ ಅವರ ಕೋಲ್ ಇಟ್ಕೊಂಡು ಹೋಗಬೇಕು. ಆಮೇಲೆ ಅದು ಎಸ್ಕಲೇಟರಲ್ಲಿ ಹೋಗಬೇಕಾದ್ರೆ ತುಂಬ ಹೈಟಾಗಿರುತ್ತೆ, ಅವ್ರಿಗೆ ಹೋಗಲಿಕ್ಕೆ ಆಗಲ್ಲ. ಅವ್ರಿಗೆ ಬೇಗ ಬಸ್ಸಲ್ಲಿ ಹತ್ತಲಿಕ್ಕೆ ಆಗಲ್ಲ, ಅಥವಾ ಟ್ರೈನಲ್ಲಿ ಹತ್ತಲಿಕ್ಕೆ ಆಗಲ್ಲ, ಅಥವಾ ಎಲ್ಲೇ ಹೋಗಬೇಕಂದ್ರೆ ಅವ್ರಿಗೆ ಸ್ವಲ್ಪ ತೊಂದರೆ. ಅವ್ರಿಗೆ ಅದು ನಮ್ಮ ಥರ ಬೇಗ ಕೋಪಪ್ ಮಾಡಲಿಕ್ಕೆ ಆಗಲ್ಲ. ಅದಕ್ಕೆ ಅವ್ರಿಗೆ ಎಲ್ಲಿ ಹೋಗಲಿಕ್ಕೆ ಆಗ್ತಾ ಇರಲಿಲ್ಲ. ನಾವು ಮಾತಾಡಬೇಕಾದ್ರೆ ಅವರು ನಾವು ಬಂದಿದ್ದೇವೆ ನಿಜ ಈ ದೇಶಕ್ಕೆ, ಆದರೆ ನಮಗೆ ಎಲ್ಲಿ ನೀವು ಇಷ್ಟೆಲ್ಲ ಸುತ್ತಾಡ್ತಾ ಇದ್ದೀರಿ, ನಮಗೆ ಹಂಗೆ ಮಾಡಲಿಕ್ಕೆ ಆಗಲ್ಲ, ನನಗೆ ಎಲ್ಲಿ ಹೋಗಬೇಕಾದ್ರೂ. ಆಮೇಲೆ ಅವ್ರಿಗೆ ಅದೊಂಥರ ಎಂಬ್ಯಾರೆಸ್ಮೆಂಟ್, ಒಂದು ಇನ್ಫೀರಿಯರ್ ಫೀಲಿಂಗು, ನಾವು ಈ ಥರ ಇದ್ದೇವೆ ಅಂತ ಹೇಳಿ ಅವರಿಗೆ ಅದು ಆಲೋಚನೆ ಇತ್ತು. ನಾವು ಭೇಟಿಯಾದಾಗ ಎಲ್ಲ ಹೇಳ್ತಾಯಿದ್ರು, ನಾವು ಎಲ್ಲಿಯಾದರೂ ಹೋಗಿ ಬಂದ ನಂತರ ಸಾಯಂಕಾಲ ಅವರನ್ನು ಮೀಟ್ ಆದಾಗ ಹೇಳ್ತಿದ್ರು, ನಿಮ್ಮ ಬಾಯಿಂದನೇ ನಾವು ಕೇಳಬೇಕು, ನಮಗೆ ಎಲ್ಲಿ ಹೋಗಲಿಕ್ಕೆ ಆಗಲ್ಲ ಅಂತ. ಆಮೇಲೆ ಒಂದು ಸರ್ತಿ ಅವ್ರ ಮಗ ಏನೋ ಹೊರಗೆ ಕರ್ಕೊಂಡು ಹೋದರು, ಒಂದು ಮಾಲ್ಗೆ ಕರ್ಕೊಂಡು ಹೋದ್ರಂತೆ. ಆ ಮಾಲಲ್ಲಿ ಅವರಿಗೆ ವೀಲ್ ಚೇರ್ ಸಿಗ್ಬಿಟ್ಟಿದೆ. ವೀಲ್ ಚೇರಲ್ಲಿ ಹೋಗ್ತಾರಲ್ಲ, ಅದು ಎಲೆಕ್ಟ್ರಿಕ್ ವೀಲ್ ಚೇರ್ ಸಿಗ್ಬಿಟ್ಟಿದೆ. ಅಲ್ಲಿ ಮಗ ಹೋಗಿ ಕೇಳಿದ್ದಾನೆ. ಅಲ್ಲ, ಆ ಮಾಲಿಂದವ್ರು ಅದು ಫ್ರೀಯಾಗಿ ಕೊಡ್ತಾಯಿದ್ರು. ಸೊ ಇವ್ರಿಗೆ ಏನಾಯ್ತು ಅಂದರೆ, ಇವರ ಆ ವೀಲ್ ಚೇರಲ್ಲಿ ಕೂತು ಬಿಟ್ರು. ಇವ್ರಿಗೆ ಭಾಳ ಸಂತೋಷ ಆಗಿಬಿಡ್ತು. ಹಿ ಬಿಕೇಮ್ ಇಂಡಿಪೆಂಡೆಂಟ್. ಇನ್ನೊಂದೇನೆಂದರೆ, ಅವ್ರಿಗಿದ್ದ ಕ್ರಚಸನ್ನು ಬಿಟ್ಬಿಟ್ಟು ಹಿ ವಾಸ್ ಆಲ್ ಬೈ ಹಿಮ್ಸೆಲ್ಫ್. ಆ ದಿನ ಏನಾಯ್ತು ಅಂದರೆ, ಹಿ ವೆಂಟ್ ಅರೌಂಡ್ ಎವ್ರಿವೇರ್. ಅಲ್ಲಿ ನಾವು ಬೇರೆ ದೇಶಗಳಲ್ಲಿ ನಾವು ನೋಡ್ತೇವೆ ಅಂದರೆ, ಈ ಥರದ ಜನರಿಗೆ ತುಂಬ ಫೆಸಿಲಿಟೀಸ್ ಮಾಡ್ತಾರೆ. ಬಸ್ಸಲ್ಲಿ ಸಹ ನಾನು ನೋಡಿದ್ದೇನೆ ಅಂದರೆ, ಅವ್ರದ್ದು ವೀಲ್ ಚೇರ್ ಇತ್ತೆ ಅಂದರೆ ಆ ಬಸ್ ನಿಲ್ಲುತ್ತೆ. ಬಸ್ ಎಲ್ಲಿ ಒಳಗೆ ಬರ್ತಾರಲ್ಲ, ಅಲ್ಲಿ ಒಂದು ಪೀಸ್ ಒಳಗೆ ಇರುತ್ತೆ, ಅದನ್ನು ಹೊರಗೆ ತಗೊಂಡು ಹಾಕಿದರೆ ಸ್ಲೈಡಿಂಗ್ ಆಗುತ್ತೆ. ಇವರ ಬಸ್ಸಲ್ಲಿ ಚೆನ್ನಾಗಿ ಹತ್ಬೋದು, ಈಸಿಲಿ ಅವ್ರು ಹತ್ಬೋದು. ಸೊ ದಟ್ ಬಿಕೇಮ್ ಸಚ್ ಅ ಬ್ಲೆಸ್ಸಿಂಗ್ ಟು ಹಿಮ್. ಎಲ್ಲ ಕಡೆ ಸುತ್ತಾಡಿ, ಇಡೀ ಮಾಲೆಲ್ಲ ಸುತ್ತಾಡಿ, ಯಾರು ಇವರ ಹಿಂದೆ ನಾವು ಮುಂದೆ ಹಾಗೆ ಇರಲಿಲ್ಲ. ಹಿ ವಾಸ್ ಗೋಯಿಂಗ್ ಅ ಹೆಡ್ ಆಫ್ ಎವ್ರಿಬಡಿ. ಏನಾಯ್ತು ಅಂದರೆ, ನಾವು ಸಾಯಂಕಾಲ ಅವರ ಮನೆಗೆ ಹೋದಾಗ ಅವರ ಮುಖ ಫುಲ್ ಅರಳಿ ಬಿಟ್ಟಿತ್ತು. ವಾಸ್ ಸೋ ಎಕ್ಸೈಟೆಡ್. ನಾವು ಹೋದ ತಕ್ಷಣ, ಇವತ್ತು ಏನಾಯಿತು ಗೊತ್ತಾ ನಿಮಗೆ, ನನಗೆ ಒಂದು ಚೇರ್ ಸಿಗ್ಬಿಡ್ತು, ಒಂದು ವೀಲ್ ಚೇರ್ ಸಿಗ್ಬಿಡ್ತು. ಇಟ್ ವಾಸ್ ಎಲೆಕ್ಟ್ರಿಕಲ್ ಚೇರ್. ಅದು ನನಗೆ ಎಷ್ಟು ಕಂಫರ್ಟೇಬಲ್ ಅನ್ನಿಸ್ತು ಅಂದರೆ, ನನಗೆ ಎಲ್ಲ ಕಡೆ ಹೋಗಲಿಕ್ಕೆ ಅನುಕೂಲ ಆಯಿತು ಅಂತ ಹೇಳಿ ವಾಸ್ ವೆರಿ ಹ್ಯಾಪಿ. ಅವರ ಮುಖದಲ್ಲಿ ನಾವು ಒಂದು ಸಂತೋಷ ನೋಡಿದೆವು, ಅವರ ಕಣ್ಣದಲ್ಲಿ ಒಂದು ಹೋಪ್ ನಾವು ಆ ದಿವಸ ನೋಡಿದೆವು. ಆಮೇಲೆ ಅವ್ರ ಮಗ ಹೇಳಿದ್ದೇನೆ ಅಂದರೆ, ಈ ಥರದ್ದು ಚೇರ್ಸು ರೆಂಟಲ್ಲಿ ಸಿಕ್ಕುತ್ತೆ ನಮಗೆ. ಈಗ ನಮ್ಮ ಅಪ್ಪ ಅಮ್ಮ ಇಲ್ಲಿ ಇರುವಷ್ಟು ದಿನ ನಾನು ಅದನ್ನು ರೆಂಟಲ್ಲಿ ತೊಗೊಂಡು ಇವರಿಗೆ ಯಾವ ಕಡೆಗೆ ಹೋಗಬೇಕಿತ್ತು, ಇವರಿಗೆ ತುಂಬ ಕಡೆ ಬೇರೆ ಬೇರೆ ಸ್ಥಳ ನೋಡಬೇಕಿತ್ತು. ಆದರೆ ಅವರ ಒಂದು ಬಲಹೀನತೆ ಕಾರಣ ಅವ್ರಿಗೆ ಎಲ್ಲಿ ಹೋಗಲಿಕ್ಕೆ ಆಗಿಲ್ಲ. ಬಟ್ ವೆನ್ ದೇ ಗಾಟ್ ಇಂಟ್ರೊಡ್ಯೂಸ್ ಟು ದಟ್ ಚೇರ್, ದೇ ವರ್ ವೆರಿ ಎಕ್ಸೈಟೆಡ್. ಆಮೇಲೆ ನಾವು ಬಂದುಬಿಟ್ಟೆವು. ನಂತರ ನನಗೆ ಫೋನ್ ಮಾಡಿ ಅವ್ರು ಹೇಳಿದ್ರಂದರೆ, ನಾನು ಎಲ್ಲೆಲ್ಲಿ ಹೋಗಬೇಕಿತ್ತು, ಏನೇನು ನೋಡಬೇಕಿತ್ತು, ನಾನು ಎಲ್ಲ ಮಾಡಿದೆ. ಯಾಕೆ ಗೊತ್ತಾ, ನನಗೆ ಆ ಚೇರ್ ಸಿಕ್ಕಿತ್ತು ಅಂತ ಹೇಳಿ. ಬಟ್ ನಾನೊಂದು ವಿಷಯ ಹೇಳಲಿಯ ಪ್ರಿಯರೇ, ದಟ್ ವೀಲ್ ಚೇರ್ ವಾಸ್ ಓನ್ಲಿ ಅ ಟೆಂಪ್ರರಿ ಹೆಲ್ಪ್. ಅದು ಆ ಒಂದು ಸಮಯದಲ್ಲಿ ಅವರಿಗೆ ಅದು ಹೆಲ್ಪ್ ಆಯಿತು. ಬಟ್ ಅವ್ರಿಗೆ ಇರುವ ಬಲಹೀನತೆ ಇಟ್ ವಾಸ್ ದೇರ್. ಆದರೆ ಈ ಮನುಷ್ಯ ನಾವು ಹೋದ ಸರ್ತೆ ನಾವು ಕೇಳಿದಂಗೆ, ಇವನಿಗೆ ಏನಾಯ್ತು ಅಂದರೆ, ಈ ಒಂದು ಪರಿಸ್ಥಿತಿ ಹೇಗಿತ್ತು ಅಂದರೆ, ಇವನಿಗೆ ನಡಿಲಿಕ್ಕೇ ಬರ್ತಾ ಇರಲಿಲ್ಲ, ಇವನೆಂದರೆ ಏನೂ ನಿರೀಕ್ಷೆ ಇಲ್ಲ. ಅಂಥವ್ರಿಗೆ ಯೇಸು ನಾಮದಲ್ಲಿ ಸಂಪೂರ್ಣವಾಗಿ ಗುಣವಾಗಿ 2 ಕಾಲ ಮೇಲೆ ನಿಲ್ತು ಅವನು ಜಿಗ್ದಾಡಿ ಅವನು ಓಡಿ ಹೋಗಿ ಆಲಯದಲ್ಲಿ ಹೋಗಿ, ಹಿ ಮಸ್ಟ್ ಹ್ಯಾವ್ ಸ್ಯಾಟ್ ಔಟ್ಸೈಡ್ ದ ಬ್ಯೂಟಿಫುಲ್ ಟೆಂಪಲ್ ಫಾರ್ ಇಯರ್ಸ್. ಯಾಕೆಂದರೆ ವಾಕ್ಯ ಹೇಳುತ್ತೆ ಅಂದರೆ, ಅವ
ಹುಟ್ಟು ಕುಂಟ. ಸೊ ಫ್ರಮ್ ಚೈಲ್ಡ್ಹುಡ್ ಹಿ ಮಸ್ಟ್ ಬಿ ಸಿಟ್ಟಿಂಗ್ ದೇರ್ ಆ್ಯಂಡ್ ಪೀಪಲ್ ಮಸ್ಟ್ ಬಿ ನೋಯಿಂಗ್ ಹಿಮ್ ಫಾರ್ ಇಯರ್ಸ್. ಹೊರಗೆ ಕೂತಿರ್ತಿದ್ದ, ಆ ಟೆಂಪಲ್ ಒಳಗೆ ಎಂದೂ ಹೋಗಿಲ್ಲ. ಪ್ರಿಯರೇ, ಆ ದಿವಸ ಅವನಿಗೆ ಇವರಿಬ್ಬರು ಕೊಟ್ಟ ಯೇಸುಸ್ವಾಮಿಯ ಮಾತಲ್ಲಿ, ಯೇಸುಸ್ವಾಮಿಯ ಹೆಸರಲ್ಲಿ ಒಂದು ಹೀಲಿಂಗ್ ಆದ ಕಾರಣ ಅದ್ಭುತವಾದ ರೀತಿಯಲ್ಲಿ ಅವನು ಜಿಕ್ಕೊಂಡ ಆ ಒಂದು ಟೆಂಪಲ್ ಒಳಗೆ ಹೋದ. ಪ್ರಿಯರೇ, ನಾನು ಯಾಕೆ ಈ ಕತೆ ನಿಮಗೆ ಹೇಳಿದೆ ಅಂದರೆ, ಅವರಲ್ಲಿ ಇಷ್ಟೊಂದು ಸಂತೋಷ ಕಂಡೆ. ನಾನೀಗ ಇಂಡಿಪೆಂಡೆಂಟ್ ಆದೆ, ನಾನೀಗ ಸುತ್ತಾಡ್ತಾ ಇದ್ದೇನೆ ಅಂತ ಆ ಬ್ರದರ್ ನಮಗೆ ತಿಳಿಸಿದಾಗ ಭಾಳ ಸಂತೋಷದಲ್ಲಿತ್ತು. ಆವಾಗಲೇ ನನ್ನ ಮನಸ್ಸಲ್ಲಿ ಅಂದ್ಕೊಂಡೆ, ಸ್ವಾಮಿ ಸಂಪೂರ್ಣವಾದ ಗುಣ ಇವರಿಗೆ ಆಗಲಿ ಅಪ್ಪ, ಇವನಿಗೆ ಹೇಗೆ ಗುಣ ಮಾಡಿದ್ದೀರಿಯೋ ಹಾಗೆ ಅವನಿಗೂ ಮಾಡಿರಿ. ದೇವರ ಸಮಯದಲ್ಲಿ ಖಂಡಿತವಾಗಿ ಸ್ವಾಮಿ ಅವರನ್ನು ಮುಟ್ತಾರೆ ಅಂತ ನಾನು ನಂಬ್ತಾನೆ. ಇನ್ನೊಂದು ಕತೆ ದೇವರ ವಾಕ್ಯದಲ್ಲಿ ನಾವು ನೋಡ್ಕೊಳ್ಳೋ ಪ್ರಿಯರೇ, ದ ಬುಕ್ ಆಫ್ ಆ್ಯಕ್ಟ್ಸ್ ಚಾಪ್ಟರ್ 16 ಆ್ಯಂಡ್ ವರ್ಸ್ 25, 25ನೇ ವಚನದಿಂದ ನಾನು ಓದ್ತಾನೆ. ಆ್ಯಂಡ್ ಅಟ್ ಮಿಡ್ ನೈಟ್, ಇಲ್ಲಿ ಪೌಲನು ಮತ್ತು ಸೈಲಸನು, ಪಾಲ್ ಆ್ಯಂಡ್ ಸೈಲಸ್ ಇವರಿಬ್ಬರಿಗೂ ಸೆರೆಮನೆಯಲ್ಲಿ ಹಾಕಿ ಅವರನ್ನು ಇನ್ನು ಡಾರ್ಕ್ ಡಂಜನಲ್ಲಿ ಹಾಕಿದ್ದಾರೆ. 25ನೇ ವಚನ. ಆ್ಯಂಡ್ ಅಟ್ ಮಿಡ್ ನೈಟ್ ಪಾಲ್ ಆ್ಯಂಡ್ ಸೈಲಸ್ ಪ್ರೇಡ್ ಆ್ಯಂಡ್ ಸ್ಯಾಂಗ್ ಪ್ರೇಸಸ್ ಅನ್ ಟು ಗಾಡ್ ಆ್ಯಂಡ್ ದ ಪ್ರಿಸ್ನರ್ಸ್ ಹರ್ಡ್ ದೆಮ್. And suddenly there was a great earthquake, so that the foundations of the prison was shaken, and immediately all the doors were opened and everyone's bands were loosed. And the keeper of the prison, awaking out of his sleep and seeing the prison doors open, he drew out his sword and would have killed himself, supposing that the prisoners had been fled. But Paul cried with a loud voice, saying, "Do thyself no harm, for we are all here." Then he called for a light and sprang in and came trembling and fell down before Paul and Silas and brought them out and said, "Sirs, what must I do to be saved?" ಹಾಲೆಲೂಯಾ, ಹಾಲೆಲೂಯಾ. ಇದು ಒಂದು ಸುಂದರವಾದ ಒಂದು ಕತೆ. ಇವರನ್ನು ಡಂಜಿನಲ್ಲಿ ಹಾಕಿದ್ದಾರೆ. ಕತ್ಲ ಡಂಜಿನಲ್ಲಿ ಏನು ಕತ್ಲ ಇರುತ್ತೆ, ಐ ಕ್ಯಾನ್ ಫ್ಯಾದಮ್. ಯಾಕೆಂದರೆ ನೋಡಿ ಬಂದೆವು ನಾವು, ಎಷ್ಟು ಕತ್ಲ ಇರುತ್ತೆ ಅಂದರೆ ನೆಕ್ಸ್ಟ್ ಸ್ಟೆಪ್ ತೊಗೊಳ್ಬೇಕಾದ್ರೂ ನಮಗೆ ಕಾಣಲ್ಲ, ಅಷ್ಟು ಕತ್ಲ ಅದು. ಅಂಡರ್ಗ್ರೌಂಡಲ್ಲಿ ಎಲ್ಲೋ ಮಾಡಿರ್ತಾರೆ. ಇವರು ಆ ಒಂದು ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ಒಂದು ಸ್ವಲ್ಪನೂ ಬೆಳಕಿಲ್ಲ. ಯಾಕೆಂದರೆ ನಾವು ವಾಕ್ಯದಲ್ಲಿ ನೋಡಿದ್ದೇವೆ ಅಂದರೆ ಹಿ ಹ್ಯಾಡ್ ಟು ಗೆಟ್ ಸಮ್ ಲೈಟ್ ದೇರ್. ಒಂದು ಸ್ವಲ್ಪನೂ ಬೆಳಕಿಲ್ಲ. ಅಂಥದ್ದಲ್ಲಿ ಪೌಲ ಮತ್ತು ಸೀಲರು ಏನು ಮಾಡಿರ್ತಾರೆ ಅಂದರೆ, ದೇ ಆರ್ ವರ್ಷಿಪಿಂಗ್ ದ ಲಾರ್ಡ್ ಆ್ಯಂಡ್ ಆಲ್ ದ ಅದರ್ ಪ್ರಿಸ್ನರ್ಸ್, ಅಲ್ಲಿದ್ದ ಎಲ್ಲ ಕೈದಿಗಳು ಅದನ್ನು ಕೇಳ್ತಾ ಇದ್ರು. ಸಡನ್ಲಿ ಅಲ್ಲಿ ದೊಡ್ಡ ಒಂದು ಭೂಕಂಪ ಆಯಿತು. ಅಲ್ಲಿ ಆ ಭೂಕಂಪ ಆದ ತಕ್ಷಣ ಇವರ ಕೈಗೆ ಕಟ್ಟಿದ್ದ ಬೇಡಿಗಳು ಅದು ಓಪನ್ ಅಪ್ ಆಯಿತು. ಇದನ್ನು ಆ ಜೈಲರ್ ಕೇಳಿ, ಈಗ ಹಿ ಹ್ಯಾಡ್ ಪೀಪಲ್ ಅಬವ್ ಹಿಮ್ ಆಸ್ ಅಥಾರಿಟೀಸ್. ನಮ್ಮ ಒಂದು ಆಲೋಚನೆ ಏನೆಂದರೆ, ಯಾರೇ ಒಂದು ಪ್ರಿಸನಲ್ಲಿ ಇದ್ದರೆ, ಯಾರೇ ಜೈಲಲ್ಲಿ ಇದ್ದರೆ, ಇಂಥ ಒಂದು ಸಿಚುವೇಶನ್ ಆದರೆ ಯಾರೂ ನಿಲ್ಲಲ್ಲ. ದೇ ವಿಲ್ ಆಲ್ ಎಸ್ಕೇಪ್. ಒಂದು ಸ್ವಲ್ಪ ನಮಗೆ ಎಸ್ಕೇಪ್ ಆಗಲಿಕ್ಕೆ, ಜೈಲಲ್ಲಿ ಇದ್ದವ್ರದ್ದು ಮೈಂಡ್ ಸೆಟ್ ಹೆಂಗೆ ಇರುತ್ತೆ ಅಂದರೆ, ನಮಗೆ ಸ್ವಲ್ಪ ಎಸ್ಕೇಪ್ ಆಗಲಿಕ್ಕೆ ಸಿಕ್ಕಿತ್ತೆ ಅಂದರೆ ವಿ ವಿಲ್ ರನ್ ಅವೇ ಫ್ರಮ್ ಹಿಯರ್, ಬಿಕಾಸ್ ನೋ ಬಡಿ ವಾಂಟ್ಸ್ ಟು ಲೀವ್ ಇನ್ ದ ಪ್ರಿಸನ್. ಇಲ್ಲಿ ಇವರಿಗೆ ಹಾಗೆ ಇತ್ತು. ಆದರೆ ಅವರ ಕೈಯಿಂದ ಬೇಡಿಗಳು ಓಪನ್ ಆಯಿತು. ಎಲ್ಲ ಈ ಥರ ಪರಿಸ್ಥಿತಿ ಆದರೂ ಸಹ ಅಲ್ಲಿದ್ದು ಅವ ಜೈಲರ್ ಬಂದು ನೋಡ್ತಾನೆ, ಅರ್ಥಕ್ವಿಕ್ ಆಗಿದೆ, ಎಲ್ಲ ಓಪನ್ ಇದೆ. ಇನ್ನು ನನ್ನ ಅಧಿಕಾರಿಗಳಿಗೆ ನಾನು ಏನು ಉತ್ತರ ಕೊಡಲಿ? ಹಿ ವಾಸ್ ಟೆನ್ಸ್ಡ್, ಹಿ ವಾಸ್ ಸ್ಕೇರ್ಡ್, ಹಿ ಡಿಡ್ ನೋ ವಾಟ್ ಟು ಡೂ. ಅದಕ್ಕೆ ಒಂದೇ ನಾನು ಮಾಡೋ ಅಂದರೆ ಹಿ ವಾಂಟೆಡ್ ಟು ಕಮಿಟ್ ಸುಯಿಸೈಡ್ ಆ್ಯಂಡ್ ಡೈ. ಅವಾಗ ಪಾಲ್ ಸೀಲರ್ ಹೇಳ್ತಾರೆ ಅಂದರೆ, ಯಾಕೆ ಇಂಥ ಕೆಲಸ ಮಾಡ್ತೀರಾ? ಪ್ರಿಯರೇ, ದಟ್ ಮ್ಯಾನ್ ವಾಸ್ ಇನ್ ಅ ಹೋಪ್ಲೆಸ್ ಸಿಚುವೇಶನ್. ದ ಮ್ಯಾನ್ ಹ್ಯಾಡ್ ನೋ ಹೋಪ್, ಹಿ ಹ್ಯಾಡ್ ನೋ ಗಟ್ಸ್ ಟು ಫೇಸ್ ಹಿಸ್ ಅಥಾರಿಟೀಸ್. ಅವನ ಮೇಲೆ ಇರುವ ಅಧಿಕಾರಿಗಳಿಗೆ ಅವನು ಏನು ಉತ್ತರ ಕೊಡಬೇಕು? ಯಾರು ನಂಬ್ತಾರೆ ಏನೆಂದರೆ, ಈ ಒಂದು ಸೆರೆಮನೆ ಒಳಗೆ ಭೂಕಂಪ ಆಯಿತು, ಈ ಥರದ ಕಳಚೆಗಳು ಬಿದ್ದರು, ಪ್ರಿಸನಿಂದು ಗೇಟ್ಸ್ ಓಪನ್ ಆಯಿತು, ಹಾಗಾಗಿ ಇವರು ಹೊರಗೆ ಹೋದ್ರಂತ ಅವನ ಮಾತನ್ನು ಯಾರೂ ನಂಬಲ್ಲ. ಆದರೆ ಇವರಿಬ್ಬರು ಓಡಿ ಹೋಗ್ಬೋದಿತ್ತು. ಇವರಿಗೆ ಅವನ ಪರಿಸ್ಥಿತಿ ಗೊತ್ತಿತ್ತು. ಅವರು ಏನು ಮಾಡಿದರು? ಅವರು ಇಮ್ಮಿಡಿಯೇಟ್ಲಿ ಹೇಳಿದ್ರಂತೆ, ನಿನಗೆ ಏನು, ಡೋಂಟ್ ಹಾರ್ಮ್ ಯೋರ್ ಸೆಲ್ಫ್. ನಾವು ಎಸ್ಕೇಪ್ ಆಗಿಲ್ಲ, ನಾವಿಲ್ಲಿ ಇದ್ದೇವೆ. ದ್ಯಾಟ್ ಆ್ಯಕ್ಟ್ ಆಫ್ ದ್ಯಾಸ್ ಬ್ರಾಟ್ ಅ ಟೋಟಲ್ ಚೇಂಜ್ ಇನ್ ದ ಜೈಲರ್. ಆ ಒಂದು ಕೈದಿಯ ಜೀವನದಲ್ಲಿ ಅವನು ಯಾರಾಗಿದ್ದ? He was a Gentile.
ಹಿ ಡಿನ್ ಮೇ ಬಿ ಹಿ ವಾಸ್ ಅ ಜೂ, ವಿ ಡೋಂಟ್ ನೋ. ಬಟ್ ಅವನಿಗೆ ಯೇಸು ಸ್ವಾಮಿ ಬಗ್ಗೆ ಏನೂ ಗೊತ್ತಿರಲಿಲ್ಲ, ಹಿ ಡಿನ್ ನೋ. ಆದರೆ ಅವನಿಗೆ ಇಷ್ಟು ಗೊತ್ತಿತ್ತೆಂದರೆ ಇವರಿಬ್ಬರು ಯೇಸು ಸ್ವಾಮಿಯ ಭಕ್ತರು. ಇವರನ್ನು ಸೆರೆಮನೆಯಲ್ಲಿ ಹಾಕಿದ ಕಾರಣ ಏನೆಂದರೆ ಬಿಕಾಸ್ ದೇ ವರ್ ಪ್ರೀಚಿಂಗ್ ದ ಗಾಸ್ಪಲ್, ದೇ ವರ್ ಹೀಲಿಂಗ್ ದ ಸಿಕ್, ದೇ ವರ್ ಡೆಲಿವರಿಂಗ್ ದ ಪೀಪಲ್ ಹೂ ಅಪ್ರೆಸ್ಡ್ ವಿತ್ ದ ಡೆವಲ್, ದೇ ವರ್ ಪರ್ಫಾರ್ಮಿಂಗ್ ಸೈನ್ಸ್ ಆ್ಯಂಡ್ ವಂಡರ್ಸ್ ಆ್ಯಂಡ್ ಮಿರಕಲ್. ಇವರ ಮೂಲಕ ತುಂಬ ದೇವರ ಸೇವೆ ಆಗ್ತಾ ಇದೆ, ಇವರು ಯೇಸು ಸ್ವಾಮಿಯ ಶಿಷ್ಯರಂತ ಅವನಿಗೆ ಗೊತ್ತಿತ್ತು. ಅದಕ್ಕೆ ಅವನು ಫಸ್ಟೇ ಅವ್ರಿಗೆ ಕೇಳ್ತಾ ಇದ್ದಾರೆ, ಸಾಯ್ಬೇಡ, ನಿನಗೆ ಏನು ಮಾಡ್ಕೊಳ್ಬೇಡ ಅಂತ ಹೇಳಿದಾಗ ಅವರು ಇಮ್ಮಿಡಿಯೇಟ್ಲಿ ಹೇಳ್ತಾರೆ, ಸರ್ಸ್, ಯಾಕೆಂದರೆ ಅವರಿಬ್ಬರು ಇದ್ದಾರೆ, ನಾನು ರಕ್ಷಣೆ ಹೊಂದಬೇಕಾದ್ರೆ ಏನು ಮಾಡಬೇಕು. ಅನೇಕ ವರ್ಷಗಳ ಹಿಂದೆ ಕೇಳಿದ ಕತೆ. ಒಬ್ಬನು ಬಹಳ ನಿರಾಶೆಯಾಗಿ ಅವನ ಲೈಫಲ್ಲಿ ಏನೂ ಅವನಿಗೆ ಹೋಪ್ ಇರಲಿಲ್ಲ. ಅವನು ಸಾಲದಲ್ಲಿ ಮುಳುಗಿದ್ದ, ಕುಟುಂಬದಲ್ಲಿ ಸಮಾಧಾನ ಇಲ್ಲ, ರೋಗ ಅವನ ಮೈ ತುಂಬ ತುಂಬಿಕೊಂಡಿತ್ತು, ಜೀವನ ಮಾಡಬೇಕಂತ ಯಾವುದೇ ಒಂದು ಕಾರಣ ಅವನಿಗೆ ಇರಲಿಲ್ಲ. ಸೊ ಹಿ ಡಿಸೈಡೆಡ್ ದಟ್ ಈಸ್ ಗೋಯಿಂಗ್ ಟು ಕಮಿಟ್ ಸುಯಿಸೈಡ್. ನಾನು ಸತ್ತು ಹೋಗ್ಬಿಡ್ತಾನೆ ಅಂತ ಒಂದು ಆಲೋಚನೆ ಮಾಡಿದ ಪ್ರಿಯರೇ. ಕಾರನ್ನು ತಗೊಂಡೋಗಿ ಒಂದು ಬ್ರಿಡ್ಜ್ ಹತ್ರ ನಿಲ್ಲಿಸಿ, ಕಾರನ್ನು ಸೈಡಲ್ಲಿ ಪಾರ್ಕ್ ಮಾಡಿ, ಇವನು ಕಲೆಗೆ ನದಿ ಹರಿತಾ ಇದೆ, ಇವನ ಬ್ರಿಡ್ಜ್ ಮೇಲೆ ನಿಲ್ತು ಇನ್ನು ಏನು ಅಲ್ಲಿಂದ ಅವನು ಜಂಪ್ ಮಾಡೋವರೆಗೆ ಯಾರೋ ಒಬ್ಬರು ಬಂದು ರೈಟ್ ಟೈಮಲ್ಲಿ ಅಲ್ಲಿ ಬಂದು ಇಂಥ ಕೆಲಸ ಮಾಡಬೇಡ ಅಂತ ಹೇಳಿದ್ರಂತೆ. ಹಿ ವಾಸ್ ಶಾಕ್ಡ್. ಬೆಳಿಗ್ಗೆ 2 ಗಂಟೆ, ನಾನಿಲ್ಲಿ ಇದ್ದೇನೆ ಅಂತ ನನ್ನ ಕುಟುಂಬಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಇವರು ಹೇಗೆ ಬಂದಿದ್ದಾರೆ. ಆ ಮನುಷ್ಯ ಬಂದು ಹೇಳಿದಂತೆ, ನನಗೆ ಜೋರು ನಿದ್ದೆ ಇತ್ತು, ಜೋರು ನಿದ್ದೆ ಇರಬೇಕಾದ್ರೆ ನನಗೆ ನಿದ್ದೆಯಲ್ಲಿ ಯಾರೋ ಎಚ್ಚರ ಮಾಡಿ, ನೀನು ಎಲ್ಲಿ ಈ ಸ್ಥಳದಲ್ಲಿ ಇದ್ದೀಯಲ್ಲ, ಇದ್ದುದು ನಾನು ಸಂಪೂರ್ಣವಾಗಿ ಒಂದು ದೃಶ್ಯ ನೋಡುವಂಗೆ ಸ್ವಾಮಿ ಕೃಪೆ ಕೊಟ್ಟರು, ನನ್ನನ್ನು ಎಬ್ಬಿಸಿಬಿಟ್ಟು ನಿನ್ನನ್ನು ಉಳಿಸ್ಕೊಳ್ಳಿಕ್ಕೆ ನನ್ನನ್ನು ಇಲ್ಲಿ ಸ್ವಾಮಿ ಕಲಿಸಿದ್ದಾರೆ ಅಂತ. ಇಮ್ಯಾಜಿನ್ ಹೌ ಹಿ ಮಸ್ಟ್ ಹ್ಯಾವ್ ಫೆಲ್ಟ್. ಅಷ್ಟೇ ಅಲ್ಲ, ಅವನಿಗೆ ಅವ್ರ ಯೇಸು ಸ್ವಾಮಿ ಬಗ್ಗೆ ಹೇಳಿದ ನಂತರ ಅವನ ಜೀವನ ಸಂಪೂರ್ಣವಾಗಿ ಬದಲಾವಣೆ ಆಯಿತು. ಪ್ರಿಯರೇ, ಸತ್ತೋಗ್ಬಿಡ್ತಿದ್ದ, ದ್ಯಾಟ್ ಈಸ್ ನಾಟ್ ದ ಎಂಡ್. ಅದು ಜೀವನವನ್ನು ಕೊನೆ ಮಾಡೋದು ಅದು ಹೇಡಿಗಳ ಕೆಲಸ. ನಾವು ಯೇಸು ಸ್ವಾಮಿ ನಾಮದಲ್ಲಿ ನಾವು ಮುಂದೆ ಸಾಕ್ತೇವಲ್ಲ, ಬಿಕಾಸ್ ವಿ ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್ ಜೀಸಸ್ ಹೂ ಸ್ಟ್ರೆಂಥನ್ಸ್ ಅಸ್. ಇನ್ನೊಬ್ಬರು ದೇವರ ಸೇವಕರ ಬಗ್ಗೆ ನಾನು ಕೇಳಿದ್ದೇನೆಂದರೆ, ಅವರು ಯಾವುದೋ ಒಂದು ಊರಲ್ಲಿ ತಮ್ಮ ಕೋಣೆಯಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ಅವ್ರಿಗೆ ಒಂದು ದರ್ಶನ ಆಯಿತು. ಒಂದು ದರ್ಶನದಲ್ಲಿ ಅವ್ರು ನೋಡಿದ್ದೇನೆಂದರೆ, ಒಂದು ತನ್ನ ಕೋಣೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಬೇಕಂತೇಳಿ ನೇಣು ಹಾಕಲಿಕ್ಕೆ ಎಲ್ಲ ರೆಡಿಯಾಗಿದ್ದಾರೆ. ಸ್ವಾಮಿ ಅವ್ರಿಗೆ ಹೇಳಿದ್ರಂದರೆ, ನೀನಲ್ಲಿ ಹೋಗು, ಅವನ ಮನೆಗೆ ಹೋಗು. ಇವರು ಆವಾಗ ಬಸ್ ಆಗಲಿ, ಕಾರ್ ಆಗಲಿ, ಬೈಕ್ ಆಗಲಿ, ಬಸ್ ಫೆಸಿಲಿಟೀಸ್ ಅಷ್ಟು ಇರಲಿಲ್ಲ, ಯಾವುದೋ ಒಂದು ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಹಿ ಡಿಂಟ್ ಹ್ಯಾವ್. ಬಟ್ ಹಿ ನ್ಯೂ ದಟ್ ಗಾಡ್ ವುಡ್ keep that person because the Lord had showed him. He came to the right house and he started knocking at the house. ಆ ಮನೆಗೆ ಅವರು ಬಾಗಿಲ ಬಡಿಲಿಕ್ಕೆ ಪ್ರಾರಂಭ ಮಾಡಿದರು. ಅವರಿಗೆ ಒಳಗಿದ್ದವನಿಗೆ ತುಂಬ ಅಪ್ಸೆಟ್ ಆಯಿತು. ಇವರು ಬಾಗಿಲ ಬಡಿಯೋದು ನಿಲ್ಲಿಸಲಿಲ್ಲ. ಹಿ ಡಿಂಟ್ ಸ್ಟಾಪ್ ನಾಕಿಂಗ್ ಎಟ್ ದ ಡೋರ್. ಮತ್ತು ಅವನು ಬಂದು ಬಾಗಿಲು ಓಪನ್ ಮಾಡಿದಾಗ, ಇವರು ಒಲೆಗೆ ಹೋದಾಗ ದ ಲೂಪ್ ವಾಸ್ ರೆಡಿ ಫಾರ್ ಹಿಮ್ ಟು ಕಮಿಟ್ ಸುಯಿಸೈಡ್. ಅವನಿಗೆ ಅದನ್ನು ನೋಡಿ ಇವರು ಕೇಳಿದಾಗ ಈ ಸೆಡ್, ನನಗೆ ತುಂಬ ನಿರಾಶೆ ಇದೆ, ನನಗೆ ಜೀವನ ಮಾಡಲಿಕ್ಕೆ ನನಗೆ ಏನೂ ಒಂದು ಮಾರ್ಗನೇ ತೋಚ್ತಾ ಇಲ್ಲ. ದಿಸ್ ಮ್ಯಾನ್ ಆಫ್ ಗಾಡ್ ಇಂಟ್ರೊಡ್ಯೂಸ್ಡ್ ಹಿಮ್ ಟು ದ ಲಾರ್ಡ್. ಅವರಿಗೆ ಯೇಸು ಸ್ವಾಮಿ ಬಗ್ಗೆ ತಿಳಿಸಿ ಅಲ್ಲಿ ಅವನ ರಕ್ಷಣೆ ಹೊಂದಿ, ಮೇ ಬಿ ಹಿ ಸ್ಟಾರ್ಟೆಡ್ ಸರ್ವಿಂಗ್ ದ ಲಾರ್ಡ್. ದ ಮೊದಲನೇ ಮನುಷ್ಯನು ಅವನು ಸ್ವಾಮಿಗೆ ಅಂಗೀಕಾರ ಮಾಡಿ. ಪ್ರಿಯರೇ, ಎಂಥ ಒಂದು ನಿರೀಕ್ಷೆ! ಈ ಜನರು ಯಾರು? ಇವತ್ತಿನ ಕಾಲದಲ್ಲಿ ನಾವು ನೋಡ್ತೇವೆ, ದೊಡ್ಡ ರೀಸೆಂಟಾಗಿ ನಾನು ನೋಡಿದೆ, ಬಿಗ್ ಬಿಸ್ನೆಸ್ ಮ್ಯಾನ್, ಅವರು ಒಳ್ಳೆ ಬಿಸ್ನೆಸ್ ಮ್ಯಾನ್ ಇದ್ದವರು ಯಾವಾಗ ಎಲ್ಲ ಲಾಸ್ ಆಗ್ತಾರೋ, ದೇ ಡೋಂಟ್ ಹ್ಯಾವ್ ಎನಿ ಹೋಪ್ ಎನಿವೇರ್ ಎಲ್ಸ್, ಬಿಕಾಸ್ ಹೋಪ್ ಈಸ್ ಇನ್ ಕ್ರೈಸ್ಟ್ ಜೀಸಸ್ ಅಲೋನ್ ಆ್ಯಂಡ್ ಕ್ರೈಸ್ಟ್ ಈಸ್ ಇನ್ ಅಸ್. ಸೊ ವಿ ಆರ್ ದ ಹೋಪ್ ಫಾರ್ ದಿಸ್ ವರ್ಲ್ಡ್. ಆಮೆನ್. ನನ್ನ ಒಳಗೆ ಇರುವ ಕ್ರಿಸ್ತನು ಈ ಲೋಕಕ್ಕೆ ಉತ್ತರವಾಗಿದೆ ಅಂತ ನಮ್ಮ ಮನಸ್ಸಲ್ಲಿ ನಾವು ಗಟ್ಟಿಯಾಗಿ ಇಟ್ಕೊಳ್ಳುವ ಪ್ರಿಯರೇ. ಇವತ್ತು ನಾವು ನೋಡ್ತೇವೆ, ಜಗತ್ತಲ್ಲಿ ನಾನಾ ಥರದ ಒಂದು ಸಮಸ್ಯೆಗಳು. ಡ್ರಗ್ ಅಡಿಕ್ಷನ್ಸ್ ಜಾಸ್ತಿ ಆಗಿದೆ, ಆಲ್ಕೋಹಾಲ್ ಜಾಸ್ತಿ ಆಗಿದೆ, ವೇಪಿಂಗ್ ನೋಡ್ತೇವೆ ನಾವು. ಎಲ್ಲ ಕಡೆ ಇವಾಗ ಡಿಜಿಟಲ್ ಸಿಗರೆಟ್ ಬಂದಿದೆ, ಅದನ್ನು ಚಿಕ್ಕ ಮಕ್ಕಳಾಗಲಿ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ. ದ ವರ್ಲ್ಡ್ ಇಸ್ ಜಸ್ಟ್ ಚೇಂಜಿಂಗ್. ಇಟ್ಸ್ ನಾಟ್ ಬಿಕಮಿಂಗ್ ಅ ಬೆಟರ್ ಪ್ಲೇಸ್. ಇದು ನಮ್ಮ ಜಗತ್ತು ಒಂದು ಒಳ್ಳೆ ಸ್ಥಳ ಆಗ್ತಾ ಇಲ್ಲ, ದಿನನಿತ್ಯ ಕೆಟ್ಟದೇ ಆಗ್ತಾ ಇದೆ. ಆದರೆ ದೇವರು ನಮ್ಮನ್ನು ಈ ಲೋಕದಲ್ಲಿ ಇಟ್ಟಿದ್ದಾರೆ. ಪ್ರೇಸ್ ಗಾಡ್ ಫಾರ್ ದ್ಯಾಟ್.
ಯಾಕೆಂದರೆ ನನ್ನ ಒಳಗಿರುವ ಕ್ರಿಸ್ತನು ಇವತ್ತು ಎಷ್ಟೋ ಡ್ರಗ್ ಅಡಿಕ್ಟ್ಸ್ನವ್ರಿಗೆ, ಎಷ್ಟೋ ಆಲ್ಕೋಹಾಲಲ್ಲಿ ಫುಲ್ಲಿ ಅವರು ಅದರಲ್ಲಿ ಅಡಿಕ್ಟೆಡ್ ಆದ ಜನರಿಗೆ ಇವತ್ತು ಉತ್ತರ ಸಿಕ್ಕಿದ್ದು ಎಲ್ಲಿ ಅಂದರೆ, ಯಾವುದೋ ಒಂದು ಕ್ರಿಶ್ಚಿಯನ್ ಒಂದು ರಿಹ್ಯಾಬ್ ಸೆಂಟರ್ಗೆ ಹೋದಾಗ ಅವರಿಗೆ ಅವಲ್ಲಿ ದೇವರ ವಿಷಯದಲ್ಲಿ, ಯೇಸು ಸ್ವಾಮಿ ವಿಷಯದಲ್ಲಿ ಅವ್ರಿಗೆ ಹೇಳಿದಾಗ ಯೇಸು ನಾಮದಲ್ಲಿ ಅವ್ರಿಗೆ ಬಿಡುಗಡೆ ಆಗಿದೆ ಪ್ರಿಯರೇ. ನಾನು ರೀಸೆಂಟ್ಲಿ ಓದ್ತಾ ಇದ್ದೇನೆಂದರೆ, ಡ್ರಗ್ ಅಡಿಕ್ಷನ್ ಈಸ್ ಸಮಥಿಂಗ್ ದಟ್ ಈಸ್ ನಾಟ್ ಪಾಸಿಬಲ್ ಟು ಕಮ್ ಔಟ್ ಆಫ್ ಇಟ್ ಅಂತ. ಬಟ್ ಐ ನೋ ಆಫ್ ಪೀಪಲ್ ಹೂ ಹ್ಯಾವ್ ಕಮ್ ಔಟ್ ಆಫ್ ಡ್ರಗ್ಸ್ ಓನ್ಲಿ ಇನ್ ದ ನೇಮ್ ಆಫ್ ಜೀಸಸ್. ಆ ಕ್ರಿಸ್ತನು ಇವತ್ತು ನಿಮ್ಮ ಒಳಗೆ, ನನ್ನ ಒಳಗಿದೆ ಪ್ರಿಯರೇ. ನಾವು ವಾಕ್ಯ ಕೇಳ್ತಾನೆ ಇದ್ದೇವೆ, ವಾಕ್ಯ ಕೇಳ್ತಾನೆ ಇದ್ದೇವೆ. ಯಾವಾಗ ನಾವು ಇನ್ನೊಬ್ಬರಿಗೆ ಈ ಒಂದು ನಿರೀಕ್ಷೆಯ ಮಾತು ಕೊಡೋದು, ಯಾವಾಗ ನಾವು ಇನ್ನೊಬ್ಬರಿಗೆ, ನಮ್ಮ ಕುಟುಂಬದವರನ್ನೇ ನಾವು ಸ್ವಲ್ಪ ಯೋಚನೆ ಮಾಡುವ, ನಮಗೆ ನಾಚಿಕೆ ಆಗುತ್ತೆ ಸ್ವಾಮಿ ಬಗ್ಗೆ ಹೇಳಲಿಕ್ಕೆ. ನಾವು ಲೋಕದ ಎಲ್ಲ ಸಂಗತಿಯಲ್ಲಿ ನಾವು ಮಾತಾಡ್ತೇವೆ, ಆದರೆ ಸ್ವಾಮಿ ವಿಷಯ ಬಂದಾಗ ನಾವು ಮಾತಾಡಲ್ಲ. ರೀಸೆಂಟಾಗಿ ಒಂದು ಕಡೆ ನಾನು ಪ್ರಸಂಗಕ್ಕೆ ಹೋದಾಗ ಸಭೆದವರು ಒಂದು ಕಿರುನಾಟಕ ಮಾಡಿದರು. ಇಟ್ ರಿಯಲಿ ಟಚ್ಡ್ ಮಿ ಅ ಲಾಟ್. ಒಬ್ಬಳು ಸ್ತ್ರೀ ಅಲ್ಲಿ ಬರ್ತಾಳೆ, ಅವಳು ಒಂದು ಮನೆಗೆ ಅವರೆಲ್ಲ ಫ್ರೆಂಡ್ಸ್ ಸೇರಿ ಬರ್ತಾರೆ. ಟು ಕಟ್ ಇಟ್ ಶಾರ್ಟ್, ಎಲ್ಲರೂ ಬೇರೆ ಬೇರೆ ಥರದ ವಿಷಯ ಮಾತಾಡ್ತಾರೆ. ಶಾಪಿಂಗ್ ವಿಷಯ ಮಾತಾಡ್ತಾರೆ, ಕೆಲವರು ಅಡಿಗೆ ವಿಷಯದಲ್ಲಿ ಮಾತಾಡ್ತಾರೆ, ಕೆಲವರು ಎಕಾನಮಿ ವಿಷಯದಲ್ಲಿ ಮಾತಾಡ್ತಾರೆ. ಈ ಸ್ತ್ರೀ, ಈ ಸಹೋದರಿ ಮಾತ್ರ ಎಲ್ಲ ನ್ಯೂಸು ಇವಳು ತಗೊಂಡು ಬರ್ತಾಳೆ. ಒಂದು ಕಾಲ ಬಂತು, ಇವರೆಲ್ಲ ಸತ್ತೋಗ್ಬಿಡ್ತಾರೆ. ಆವಾಗ ಇವಳು ಒಬ್ಬಳೇ ಸ್ವರ್ಗಕ್ಕೆ ಹೋಗ್ತಾರೆ, ಬಾಕಿದವರು ಎಲ್ಲ ನರಕಕ್ಕೆ ಹೋಗ್ತಾರೆ. ಅವಳದು 3 ಫ್ರೆಂಡ್ಸು ಅವ್ರ ನರಕಕ್ಕೆ ಹೋಗ್ತಾರೆ, ಇವಳು ಒಬ್ಬಳೇ ಸ್ವರ್ಗಕ್ಕೆ ಹೋಗ್ತಾಳೆ. ಆವಾಗ ಅವ್ರು 3 ಮಂದಿ ಬಂದು ಇವಳಿಗೆ ಪ್ರಶ್ನೆ ಕೇಳ್ತಾರೆ. ಏನಂದರೆ, ನೀನು ಎಲ್ಲ ನ್ಯೂಸ್ ನಮಗೆ ಬಂದು ಹೇಳ್ತಿದ್ಯಲ್ಲ, ಗೌರ್ಮೆಂಟಲ್ಲಿ ಹೀಗೆ ನಡೀತದೆ, ನಮ್ಮ ಸೆಂಟ್ರಲ್ಲಿ ಹೀಗೆ ನಡೀತದೆ, ನಮ್ಮ ಸ್ಟೇಟಲ್ಲಿ ಹೀಗೆ ನಡೀತದೆ, ಇಲ್ಲಿ ಮಳೆ ಬಂತು, ಅಲ್ಲಿ ಭೂಕಂಪ ಆಯಿತು, ಎಲ್ಲ ನಮಗೆ ನ್ಯೂಸ್ ಹೇಳ್ತಿದ್ಯಲ್ಲ, ಯಾಕೆ ನಮಗೆ ನೀನು ಸ್ವಾಮಿ ಬಗ್ಗೆ ಒಂದು ಸರ್ತೆ ಹೇಳಲಿಲ್ಲ? ಸ್ವಲ್ಪ ಯೋಚನೆ ಮಾಡಿರಿ ಪ್ರಿಯರೇ. ನಿಮ್ಮ ಕ್ಲೋಸ್ ಫ್ರೆಂಡ್ ಆಗಿರ್ಬೋದು, ನಿಮ್ಮ ಕುಟುಂಬದಲ್ಲಿ ನಿಮಗೆ ಪ್ರಿಯರಾಗಿರ್ಬೋದು, ಯೇಸು ಸ್ವಾಮಿ ಬಗ್ಗೆ ನಾನು ಇವರಿಗೆ ಹೇಳಿದರೆ ಇವರು ನನ್ನ ಮೇಲೆ ಬೇಸರ ಮಾಡ್ಬೋದು. ರೀಸೆಂಟ್ಲಿ ನನಗೆ ಒಂದು ಸಿಸ್ಟ್ರು ಹೇಳಿದರು, ಅವರು ಬೇರೆ ಹಿನ್ನೆಲೆಯಿಂದ ಬಂದವರು. ಅವರು ನನಗೆ ಹೇಳಿದ್ದೇನೆಂದರೆ, ನನ್ನ ತಂಗಿಯರು, ನನ್ನ ಅಣ್ಣ ನನ್ನ ಜೊತೆ ತುಂಬ ಚೆನ್ನಾಗಿದ್ದಾರೆ, ಅವ್ರಿಗೆ ಗೊತ್ತು ನಾನು ಫುಲ್ ಗಾಸ್ಪಲ್ ಚರ್ಚ್ಗೆ ಹೋಗ್ತಾನೆ, ನಾನು ಯೇಸು ಸ್ವಾಮಿಯನ್ನು ನಂಬಿದ್ದಾನೆ, ಆದರೆ ನಾನು ಅವ್ರಿಗೆ, ಅವರ ಕುಟುಂಬದವ್ರಿಗೆ ನಾನು ಎಂದೂ ಯೇಸು ಸ್ವಾಮಿ ಬಗ್ಗೆ ಹೇಳೋದಿಲ್ಲ. ಯಾಕೆಂದರೆ ನಮ್ಮ ರಿಲೇಷನ್ಶಿಪ್ ಹಾಳಾಗ್ಬೋದು. ಆ 3 ಫ್ರೆಂಡ್ಸು ಅವಳಿಗೆ ಕೇಳಿದಷ್ಟೇ, ನೀನು ಒಂದು ಸರ್ತೆ ನಮಗೆ ನೀನು ಯೇಸು ಸ್ವಾಮಿ ಬಗ್ಗೆ ಹೇಳ್ತಿದ್ರೆ ಇವತ್ತು ನಾವು ನರಕದಲ್ಲಿ ಇರ್ತಿದ್ದಿಲ್ಲ, ನಿನ್ನ ಜೊತೆ ನಾವು ಪರಲೋಕದಲ್ಲಿ ಇರ್ತಿದ್ದೆವು. ಆ ಸಹೋದರಿಗೆ ನಾನು ಅದೇ ಹೇಳಿದೆ. ನಿನಗೆ ಅನ್ನಿಸ್ಬೋದು ಏನೆಂದರೆ, ಸೈತಾನ ನಮಗೆ ಹೇಳ್ತಾ ಇರ್ಬೋದು ಏನೆಂದರೆ, ಅಯ್ಯೋ ನೀನು ಯೇಸು ಸ್ವಾಮಿ ಬಗ್ಗೆ ಹೇಳಿದರೆ ಅವ್ರ ರಿಲೇಷನ್ಶಿಪ್ ಕಟ್ ಮಾಡ್ಬೋದು. ಕೆಲವು ದಿನಕ್ಕೆ ಅವ್ರಿಗೆ ಕೋಪ ಬಂದರೂ ಸಹ ಪವಿತ್ರಾತ್ಮ ಕಾರ್ಯ ಮಾಡ್ತಾರೆ. ನಮ್ಮ ಕೆಲಸ ಏನು? ನಮ್ಮ ಕೆಲಸ ಏನೆಂದರೂ ಯೇಸು ಸ್ವಾಮಿ ಬಗ್ಗೆ ಇನ್ನೊಬ್ಬರಿಗೆ ತಿಳಿಸೋದು. ಯಾಕೆಂದರೆ ಯೇಸು ಉತ್ತರ ಆಗಿದ್ದಾರೆ. ನಾವು ತರಕಾರಿ ತರಲಿಕ್ಕೆ ಹೋಗ್ತಾವೋ, ನಾವು ಮಾರ್ಕೆಟ್ಗೆ ಹೋಗ್ತಾವೋ, ನಾವು ಬರೀ ಅಲ್ಲಿಂದ ಬಿಡುವಾಗ ಅವ್ರು ಬಿಲ್ ಕೊಟ್ಟು ಥ್ಯಾಂಕ್ಸ್ ಮೇಡಮ್ ಅಂತ ಹೇಳಿದಾಗ, ಜೀಸಸ್ ಲವ್ಸ್ ಯು, ಗಾಡ್ ಲವ್ಸ್ ಯು ಅಂತ ನೀವು ಅಷ್ಟೇ ಹೇಳ್ರಿ. ಆಟೋದಲ್ಲಿ ನಾವು ಬರ್ತೇವೆ, ಜೀಸಸ್ ಲವ್ಸ್ ಯು ಅಂತ ಹೇಳಿದಾಗ ಕೆಲವರು ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದರೆ, ದ ಲಾರ್ಡ್ ಈಸ್ ಲುಕಿಂಗ್ ಎಟ್ ಯು ಆ್ಯಂಡ್ ಮೀ. ಪೌಲ ಈ ಒಂದು ವಾಕ್ಯ ಯಾಕೆ ಬರೆದಿದ್ದಾರೆ ಅಂದರೆ, ನಾವು ಇದರ ಬಗ್ಗೆ ಯೋಚನೆ ಮಾಡಿ ಕತ್ತಲೆಯಲ್ಲಿ ಇರುವ ಜನರಿಗೆ ಒಂದು ಬೆಳಕು ಮಾರ್ಗಕ್ಕೆ ತರಲಿಕ್ಕೆ ಸ್ವಾಮಿ ನಮ್ಮನ್ನು ಇಟ್ಟಿದ್ದಾರೆ. ಇವತ್ತು ನಮಗೆ 24/7 ಒಂದೇ ಸೇವಕರದ ಅಂತ ಅಲ್ಲ, ಲೋಕಲ್ ಸೇವಕರಂತ ಅಲ್ಲ, ಇಂಟರ್ನ್ಯಾಷನಲ್ ಆಗಿ ಯಾವುದೇ ಸೇವಕರ ಬಾಯಿಂದ ನಾವು ಸ್ವಾರ್ಥಕ್ಕೆ ಹೇಳಬೇಕೆಂದ್ರೆ ವಿ ಗೆಟ್ ಇಟ್ ಇಮ್ಮಿಡಿಯೇಟ್ಲಿ. ನಾವು ಮೊಬೈಲ್ ಆನ್ ಮಾಡಿದರೆ ಅಟ್ ದ ಟಿಪ್ ಆಫ್ ಅವರ್ ಫಿಂಗರ್ಸ್ ವಿ ಕ್ಯಾನ್ ಹಿಯರ್ ದ ಗಾಸ್ಪಲ್, ವಿ ಕ್ಯಾನ್ ಹಿಯರ್ ಸಚ್ ಬ್ಯೂಟಿಫುಲ್ ವರ್ಡ್ ಆಫ್ ಗಾಡ್. ಬಟ್ ನನ್ನಿಂದ ಎಲ್ಲಿಯಾದರೂ ಹೋಗ್ತಾ ಇದ್ದೇವಾ? ನನಗೆ ಇಷ್ಟು 24 ತಾಸು ನಮಗೆ ಯಾರೇ ಫೋನ್ ಮಾಡಿದ್ರು ಹೇಳ್ತಾರೆ, ಇಡೀ ದಿವಸ ನಮ್ಮ ಮನೇಲಿ ಈ ಚಾನೆಲ್ ಆನ್ ಇರುತ್ತೆ, ಪ್ರೇಸ್ ಗಾಡ್. ಬಟ್ ನನ್ನಿಂದ ಎಲ್ಲಿಗೆ ಹೋಗಿದ್ದೇನಾ? ಇಲ್ಲಿ ನೋಡ್ರಿ, ಅವ ಸಾಯ್ಲಿಕ್ಕೆ ರೆಡಿಯಾಗಿದ್ದ, ಅವನಿಗೇನೂ ನಿರೀಕ್ಷೆ ಇರಲಿಲ್ಲ. ಅವನು ಇಮ್ಮಿಡಿಯೇಟ್ಲಿ ಏನು ಹೇಳ್ತಾನೇನೆಂದರೆ, ಅವನು ಕೇಳುವುದೇನೆಂದರೆ, ಸರ್ಸ್ ವಾಟ್ ಮಸ್ಟ್ ಐ ಡೂ ಟು ಬಿ ಸೇವ್ಡ್? ಸರ್ಸ್ ವಾಟ್ ಮಸ್ಟ್ ಐ ಡೂ ಟು ಬಿ ಸೇವ್ಡ್? ಅವ್ರು ಇಮ್ಮಿಡಿಯೇಟ್ಲಿ ಅವನಿಗೆ ಗಾಸ್ಪಲ್ ಕೊಟ್ಟು ಹಿ ವಾಸ್ ಸೇವ್ಡ್.
there was a new hope. He got into eternal life. ಅವನು ಅನ್ನೋ ಕುಟುಂಬದ ರಕ್ಷಣೆ ಹೊಂದಿದ್ರು ಪ್ರಿಯರೇ. ಇನ್ನೊಂದು ಅಂಥದ್ದೇ ಕತೆ ದೇವರ ವಾಕ್ಯದಲ್ಲಿ ನಾವು ಓದ್ಕೊಳ್ಳುವ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ದ ಬುಕ್ ಆಫ್ ಡ್ಯಾನಿಯಲ್. ಡ್ಯಾನಿಯಲ್ನ ಗ್ರಂಥಕ್ಕೆ ನಮ್ಮ ಬೈಬಲ್ಗಳನ್ನು ತೆರೆಯುವ. ಡ್ಯಾನಿಯಲ್ ಚಾಪ್ಟರ್ 2 and verse 1. ದಾನಿಯಲ್ನ ಗ್ರಂಥ 2ನೇ ಅಧ್ಯಾಯ 1ನೇ ವಚನದಿಂದ ಓದ್ತಾನೆ. ಆ್ಯಂಡ್ ಇನ್ ದ ಸೆಕೆಂಡ್ ಇಯರ್ ಆಫ್ ದ ರೇನ್ ಆಫ್ Nebuchadnezzar dreamt dreams wherewith his spirit was troubled and his sleep brake from him. Then the king commanded to call the magicians and the astrologers and the sorcerers for to show the king his dream. So they came and stood before the king. And the king said unto them, I have dreamed a dream, and my spirit was troubled to know the dream. ಇಲ್ಲಿ ಒಂದು very odd kind of a situation. The king Nebuchadnezzar has dreamt a dream and he has forgotten the dream. What is his condition? His condition is the magicians and all the intelligent people there ಕನಸು ಹೇಳಬೇಕು, ಕನಸಿನ ಅರ್ಥನೂ ಹೇಳಬೇಕು. ಎಂಥ ಒಂದು ಡಿಫಿಕಲ್ಟ್ ಸಿಚುವೇಶನ್. ಕನಸು ಹೇಳಿದರೆ ಕನಸಿನ ಅರ್ಥ ಹೇಳ್ಬೋದು, ಆದರೆ ಕನಸೇ ಗೊತ್ತಿಲ್ಲದ್ರೆ ಅಲ್ಲಿರುವವರು ಎಲ್ಲರಿಗೂ ಒಂಥರ ತುಂಬ ಬೇಸರ. ಅಲ್ಲಿ ಅರಸನ ಹತ್ರ ಬಂದು ಹೇಳ್ತಾರೆ, ಅವರು ಮ್ಯಾಜಿಷಿಯನ್ಸು ಆಸ್ಟ್ರಾಲಜರ್ಸು ಅವರೆಲ್ಲ ಬಂದು ಹೇಳ್ತಾರೆ, ನೀವು ಕನಸು ಹೇಳ್ರಿ, ನಾವು ಅದದು ಅರ್ಥ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತ. ಬಟ್ ಈ ಸೇಸ್ ನೋ. ಇನ್ನೊಂದು ಕಂಡೀಷನ್ ಹಾಕ್ತಾರೆ ನೋಡಿ ಅಲ್ಲೇ. ಅದು ಯಾವುದೆಂದರೆ 12ನೇ ವಚನ, ಡ್ಯಾನಿಯಲ್ ಚಾಪ್ಟರ್ 2 and verse 12. For this cause the king was angry and very furious and commanded to destroy all the wise men of Babylon. And the decree went forth that the wise men should be slain, and they sought Daniel and his fellows to be slain. ಈ ಭಾಳ ಒಂದು ಆ ಕಾಲದ ಅರಸರಿಗೂ ಅವರು ಹೇಗೆ ಯೋಚನೆ ಮಾಡ್ತಾರೆ, ದ್ಯಾಟ್ ಈಸ್ ಫೈನಲ್. ವಾಟ್ ವಾಸ್ ದ ಥಿಂಗ್ ಹಿಯರ್? ದೇ ಹ್ಯಾಡ್ ಟು ಟೆಲ್ ದ ಡ್ರೀಮ್ ಆ್ಯಂಡ್ ದ ಇಂಟರ್ಪ್ರಿಟೇಷನ್ ಆಫ್ ದ ಡ್ರೀಮ್. ಅವ್ರಿಗೆ ಅದು ಮಾಡಲಿಕ್ಕೆ ಬಂದಿಲ್ಲದಕ್ಕೆ ದ ಡಿಕ್ರಿ that went out saying all the wise men that were there should be killed. ಆದರೆ ಈ ವಿಷಯ ದಾನಿಯಲ್ಗೆ ಗೊತ್ತಾದಾಗ, ದಾನಿಯಲ್ ಹೋಗಿ ಪ್ರಾರ್ಥನೆ ಮಾಡುವಾಗ ದೇವರು ಅವನಿಗೆ ಆ ಕನಸಿನ ಪ್ರಕಟಣೆ ಕೊಟ್ಟರು. ಅದನ್ನು ನಾವು ಅದೇ ಅಧ್ಯಾಯದ 25ನೇ ವಚನ. ಲೆಟ್ಸ್ ರೀಡ್ chapter 2 and verse 25. And Arikod brought in Daniel before the king in haste and said thus unto him, I have found a man of the captives of Judah that will make known unto the king the interpretation. The king answered and said, Daniel, whose name was Belteshazzar, art thou able to make known unto me the dream which I have seen and the interpretation thereof? Daniel answered in the presence of the king and said, the secret which the king hath demanded cannot the wise men, the astrologers, the magicians, the soothsayers show unto the king. But there is a God in heaven that revealeth secrets and maketh known to the king Nebuchadnezzar what shall be in the later days. The dream and the vision of thine head upon thy bed are these. Hallelujah, hallelujah. ಅಲ್ಲಿ ಇರುವ ಆ ಒಂದು ಬ್ಯಾಬಿಲೋನಲ್ಲಿ ಇರುವ ಎಲ್ಲ astrologers, soothsayers, intelligent people, wise people, they were scared. They knew only one thing: we are going to be killed. Daniel came as a hope. Daniel came as a hope because Daniel says all secrets belongs to my God. Hallelujah. ನಾವು ಕೆಲಸ ಮಾಡೋ ಕಡೆಯಲ್ಲಿ ಕೆಲವು ಸರ್ತೆ ಗಂಭೀರ ಒಂದು ಸಿಚುವೇಶನ್ ಬರ್ಬೋದು ಪ್ರಿಯರೇ. ಆದರೆ ಸ್ವಾಮಿ ನಮ್ಮ ಹತ್ರ ಮಾತಾಡಿ ಆ ಒಂದು ಸಿಚುವೇಶನ್ಗೆ ಸರಿಯಾದ ಉತ್ತರವನ್ನು ಕೊಡ್ತಾರೆ. ನಮ್ಮ ಮೂಲಕ ಅಲ್ಲಿರುವ ಎಲ್ಲ ಕೆಲಸ ಮಾಡೋ ಜನರಿಗೆ ಒಂದು ದೊಡ್ಡ ಒಂದು ನಿರೀಕ್ಷೆ ಉಂಟಾಗುತ್ತೆ. Why are we in this world? Not for us alone. We are here so that Christ in us may be a help to someone else, may be a hope to someone else. ಪ್ರಿಯರೇ, God can do the same thing for us. ದಾನಿಯೇಲ ಮೂಲಕ ಅವರೆಲ್ಲರ ಜೀವನ ಉಳಿತು. They all were saved and they rejoiced because of the God of Daniel. Amen. ಅದೇ ದೇವರು, ನನ್ನ ದೇವರು ನನ್ನ ಒಳಗಿದ್ದಾರೆ. You can be a great blessing to the place wherever you are. ಪ್ರಾರ್ಥನೆ ಮಾಡಿರಿ, ಇವತ್ತಿಂದ ಪ್ರಾರಂಭ ಮಾಡಲಿ. ಲೆಟ್ ಮೀ ಇಂಟ್ರೊಡ್ಯೂಸ್ ಜೀಸಸ್. ಎಲ್ಲಿ ಪಾಲ ಬರೀತಾನೇನೆಂದರೆ, ಸಮಯ ಇರುವಾಗನೂ ಸಮಯ ಇಲ್ಲದಾಗನೂ, ಇನ್ ಸೀಸನ್ ಆ್ಯಂಡ್ ಔಟ್ ಆಫ್ ಸೀಸನ್, preach the gospel. Let's take up this and start preaching the gospel and glorify our Father in heaven.